ಸರ್ಕಾರದ ವತಿಯಿಂದ ಅವಾರ್ಡ್ ಕೊಡುವಂತ ಪ್ರಾಮಾಣಿಕ ಅಧಿಕಾರಿ ನಮ್ಮ ಭದ್ರಾವತಿಗೆ ಬಂದಿದ್ದಾರೆ. ಅವರು ಕೂಡ ಅವರ ಸಿಬ್ಬಂದಿ ಜೊತೆಗೆ ಸುಮಾರು 2-3 ಸಲ ಈ ಫೀಲ್ಡಿಗೆ ಭೇಟಿ ಕೊಟ್ಟು ಯಾವ ರೀತಿ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು, ಏನ್ ಮಾಡಬೇಕು ಅಂತೇಳಿ ತುಂಬಾ ಪ್ರಾಮಾಣಿಕವಾಗಿ ನಮ್ಮ DSP ಸಾಹೇಬರು ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಹೆಲ್ತ್ ಅಶೋಕ್, ನಿಮ್ದು ತುಂಬಾ ವಿಶೇಷ ಕಾಳಜಿ ಇದೆ. ಯಾಕೆ ಅಂತಂದ್ರೆ ನಮ್ಮ ಕಮಿಟಿಯವರು ಹೇಳ್ತಾರೆ ಏನೇನು ಮಾಡ್ಬೇಕು ಅಂತೇಳಿ, ಅದನ್ನ ನೀವು ಚಾರ್ಜಸ್ ತಪ್ಪದೆ ಕಂಪಲ್ಸರಿ ಆ ಕಾರ್ಯಕ್ರಮಗಳನ್ನು ನೀವು ಮಾಡ್ಬೇಕು. ಆಂಬ್ಯುಲೆನ್ಸು, ಸ್ಟಾಫ್, ಏನ್ ಬೇಕೋ ವ್ಯವಸ್ಥೆ ಎಲ್ಲ ಕೂಡ ನೀವು, ಒಬ್ಬರು ಡಾಕ್ಟ್ರು ಹೇಳ್ತಾರೆ, ನಮ್ಮ ಸಮಿತಿಯವರು ಅಧ್ಯಕ್ಷರು ಅದನ್ನ ಚಾರ್ಜಸ್ ತಪ್ಪದೆ ಪಾಲನೆ ಮಾಡಬೇಕು. ದಯಮಾಡಿ ನಿಮ್ದು ಆರೋಗ್ಯ ತುಂಬಾ ಇಂಪಾರ್ಟೆಂಟು. ಅದೇ ರೀತಿ ಸಾಕಷ್ಟು ಜನ ನಮ್ಮ ಈ ಉಳಿಮೆ ಸಹಕಾರ ಕೊಟ್ಟಿರೋ ಅವರು ಇರುವಂತ ನಾನು ಯಾರಿಗೂ ಹೇಳ್ಕೊಳ್ಳಲ್ಲ. ನಮ್ಮ ಸಮಾಜದಿಂದ ಇತರೆ ಸಮಾಜದಲ್ಲಿ ಜಾಸ್ತಿ ಪಾಪ ತುಂಬಾ ಇಂಟ್ರೆಸ್ಟ್ ಆಗಿ ನಮ್ಮ ಕದ್ರೇಶ್ ಹಿರಿಯ ನಗರಸಭಾ ಸದಸ್ಯರು ಅವರೊಂದು ಪಾಪ ಒಂದು ಕೆಲಸ ಜವಾಬ್ದಾರಿ ವಹಿಸಿ ತಮ್ಮೆಲ್ಲ ಗೊತ್ತಿದೆ. ಬೆಳಗ್ಗೆ ದಿನನಿತ್ಯ ಬಂದು ನಮ್ಮ ನಗರಸಭೆಯಿಂದ 40-50 ಜನ ಸ್ಟಾಫ್ ಕರ್ಕೊಂಡ್ಬಂದು ದಿನನಿತ್ಯ ಎಲ್ಲರೂ ಕೂಡ ಸ್ಟಾಫ್ ಚಾರ್ಜ್ ತಪ್ಪದೆ ಮಾಡಬೇಕು. ನಮ್ಮ ಸಾಕಷ್ಟು ಬೇರೆ ಬೇರೆ ಜನ, ನಮ್ಮ ಚೆನ್ನಪ್ಪನವರು, ನಮ್ಮ ನಗರಸಭಾ ಸದಸ್ಯರು, ಬೇರೆ ಬೇರೆ ಜನಾಂಗರು ಕೂಡ ಸಾಕಷ್ಟು ಎಲ್ಲ ಸಮಾಜದವರು ಕೂಡ ನಮ್ಮ ಸತತ 40 ವರ್ಷದಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಹಾಗಾಗಿ ಇನ್ನು ಉಳಿದಿದ್ದು ನಮ್ಮ ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡ್ಕೊಳ್ತೀನಿ, ನೀವು ನಮಗೆ ಬೆನ್ನೆಲುಬು, ಈ ಕಾರ್ಯಕ್ರಮಕ್ಕೆ ನೀವು ಬೆನ್ನೆಲುಬು. ಯಾಕೆಂತಂದ್ರೆ ತಾವು ಕೇಳಿದ್ರೆ ಜಾಹೀರಾತನ್ನ, ಆ ಜಾಹೀರಾತು ಬಗ್ಗೆ ನಾವು ಪಾಪ ನನ್ನ ದಾವಣಗೆರೆಯಿಂದ ಕೂಡ ಒಂದು ಟೀಮ್ ಬಂದಿತ್ತು, ಅವರು ಕೂಡ ಕೇಳಿದ್ರು. ನಾನು ಅವಾಗ ಹೇಳಿದೆ, ನಮ್ಮ ಸ್ವಾಮೀಜಿಗಳು ಆದೇಶ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಜಾಹೀರಾತು ಇಲ್ಲ. ನಮ್ಮ ಸ್ವಾಮಿಗಳ ಸಂಪ್ರದಾಯ ಸಂಸ್ಕೃತಿನೇ ಬೇರೆ, ಬೇರೆ ಬೇರೆ ಕಾರ್ಯಕ್ರಮಗಳೇ ಬೇರೆ ಇರ್ತವೆ. ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತೇಳಿ, ಹಾಗಾಗಿ ಅವರು ಭಾಷೆ ನಿಮ್ಮ ಕಾರ್ಯಕ್ರಮ ಅಂತೇಳಿ, ಇದು ಸರ್ವಧರ್ಮ ಸಮ್ಮೇಳನ, ಕೇವಲ ವೀರೇಶ್ವರ ಸಮಾಜದ ಕಾರ್ಯಕ್ರಮ ಅಲ್ಲ. ಎಲ್ಲಾ ಜನಾಂಗಕ್ಕೂ ಕೂಡ ದೇಣಿಗೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲಾ ಜಾತಿ, ಎಲ್ಲಾ ಧರ್ಮದವರು ಕೂಡ ಇದನ್ನು ಗೌರವಿಸೋದ್ರಿಂದ ತಾವೆಲ್ಲರೂ ಕೂಡ ಯಶಸ್ವಿ ಮಾಡಬೇಕು. ಇನ್ನೂ ನಮ್ಮ ಶ್ರಮ ಇಲ್ಲಿವರೆಗೂ ನಾವೆಲ್ಲ ವೇದಿಕೆ ಮೇಲೆ ಅತ್ಯಂತ ಸಮಾಜ ಕಷ್ಟಪಟ್ಟಿದ್ವಿ. ಇದೆಲ್ಲ ಮುಖ್ಯ. 21ನೇ ತಾರೀಕಿಂದ 1ನೇ ತಾರೀಕುವರೆಗೂ ಕಾರ್ಯಕ್ರಮ ಮುಗಿಸುವವರೆಗೂ ತುಂಬಾ